ನಮಸ್ಕಾರ ವೀಕ್ಷಕರೇ, ನಾನು ಬೆಂಗಳೂರಲ್ಲಿ ಒಬ್ಬ ಕ್ಯಾಬ್ ಚಾಲಕ. ಏನಪ್ಪ ಅಂತಂದರೆ, ಇವತ್ತು ಒಬ್ಬರು ಅಕ್ಕ ಕ್ಯಾಬಲ್ಲಿ ನಮ್ಮ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರು. ತುಮಕೂರಿಂದ ಬೆಂಗಳೂರಿಗೆ ಬುಕ್ ಮಾಡ್ಕೊಂಡಿದ್ರು, ಬಂದರು. ಅವರು ಏನಾಯಿತು ಅಂತಂದರೆ, ಕ್ಯಾಬ್ ಹತ್ತದಾಗ್ಲಿಂದನೂ ಅರ್ಧ ದೂರ ಹೋಗೋ ಗಂಟ ಅಳ್ತಾನೇ ಇದ್ದರು. ಏನು ಪ್ರಾಬ್ಲಮ್ಮು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅವರು ಏನು ಹೇಳ್ಕೊಂತಂದಿಲ್ಲ. ಆದರೆ ಇನ್ನೊಂದು ಅದಕ್ಕಿಂತ ಇದು ಏನಪ್ಪ ಅಂತಂದರೆ, ಅವರು ಅಳ್ತಾ ಇದ್ದಾರೆ, ಅದನ್ನು ನಾನು ನೋಡ್ತೀನಿ ಅಂತ ಅವಾಯ್ಡ್ ಮಾಡ್ತಿದ್ದಾರೆ. ಯಾಕಪ್ಪ ಅಂತ ಗೊತ್ತಾಗಲಿಲ್ಲ. ಅವರು ಹೇಳ್ತಾ ಇಲ್ಲ. ನಾನು ಕೇಳೋಣ ಅಂತ ಅಂದರೆ ಅವರು ಹೇಳೋ ಪರಿಸ್ಥಿತಿಯಲ್ಲೆಲ್ಲ ಅಷ್ಟೊಂದು ದುಃಖ ಪಡ್ತಾ ಇದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಸೆಂಟ್ರಲ್ಲಿ ಹೋಗ್ತಾ ಗೊತ್ತಾಯಿತು. ಏನು ಅಂತಂದರೆ, ಯಾರೋ ಕಾಲ್ ಮಾಡಿದ್ರು, ಹೆಂಗೈತೆ, ಹೆಂಗೆ ಅಡ್ಮಿಟ್ ಮಾಡಿದ್ದಾರೆ, ಹೆಂಗಿದೆ ಏನು ಅಂತ ಮಾತಾಡ್ತಾಯಿದ್ರು. ಅವಾಗ ಗೊತ್ತಾಯಿತು, ಅವ್ರ ತಂದೆಯವ್ರಿಗೆ ಇನ್ಸ್ಟಂಟಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಹಾಸ್ಪಿಟಲಲ್ಲಿ ನಾಗರಬಾವಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿಗೆ ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ, ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಅನ್ನೋದು, ಹೆಲ್ತ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸ್ ಅನ್ನೋದು ತುಂಬ ಮುಖ್ಯ, ಅಗತ್ಯ ಆಗುತ್ತೆ. ಹಾಗಾಗಿ ಅವ್ರಿಗೆ, ಅವ್ರ ತಂದೆಯವ್ರಿಗೆ ಅಕ್ಕಂದು ಇದೆಯಂತೆ, ಪ್ಲಸ್ ಅವರ ಅಕ್ಕ ಅವರ ಅಣ್ಣ ಒಬ್ಬರು ಇದ್ದಾರಂತೆ. ಅವರು ಇಬ್ಬರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರಂತೆ. ಅವ್ರಿಗೆ ಇಬ್ಬರು ಕಡೆಯಿಂದನೂ ಇನ್ಶೂರೆನ್ಸ್ ಇದೆ, ಕ್ಲೈಮ್ ಮಾಡ್ತೀವಿ ಅಂತ ಅಂದರು. ಪರವಾಗಿಲ್ಲ, ಅವ್ರ ತಂದೆಯವರು ಹುಷಾರಾಗಿದ್ದಾರಂತೆ, ಮಾತಾಡ್ತಿದ್ದಾರಂತೆ, ಖುಷಿಯಾಯಿತು. ಆದರೆ ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮಂಥ ಸಾರ್ವಜನಿಕರಿಗೆ, ಬಡ ಕುಟುಂಬದವ್ರಿಗೆ ಈ ಥರ ಪರಿಸ್ಥಿತಿ ಬಂದರೆ ಫೇಸ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಪ್ರತಿಯೊಬ್ಬರು ಏನೇ ಕಷ್ಟ ಆಗಲಿ, ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಯಾವ ಟೈಮಲ್ಲಿ ಯಾವ ಥರ ಕಷ್ಟ ಎದುರು ಬರುತ್ತೋ ಗೊತ್ತಿಲ್ಲ. ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಪ್ರತಿಯೊಬ್ಬರ ಹತ್ರನೂ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಆಗಿರಬೇಕು ಮತ್ತು ಲೈಫ್ ಇನ್ಶೂರೆನ್ಸ್ ಇರಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ತಿರದ ಯಾರಾದರೂ ಒಬ್ಬರು ಇನ್ಶೂರೆನ್ಸ್ ಏಜೆಂಟ್ ಹತ್ರ ಇವತ್ತೇ ಭೇಟಿ ನೀಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಖಂಡಿತ ಪಾಲಿಸಿ ತಗೊಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಾನು ಯಾವುದೇ ಥರ ಪ್ರಮೋಷನ್ಗಾಗಲಿ ಬೇರೆ ಇನ್ನೇ ಥರ ಇದಕ್ಕೆ ಮಾಡ್ತಾ ಇಲ್ಲ. ನಾನು ನಮ್ಮಂಥ ಸಾರ್ವಜನಿಕರಿಗೆ ಮತ್ತು ನಮ್ಮಂಥ ಬಡ ಕುಟುಂಬದವರಿಗೆ ಈ ವಿಡಿಯೋ ಉಪಯೋಗ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಧನ್ಯವಾದ. ಶುಭ ದಿನ.